ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಸೊ ಈಗ ನಾಷ್ಟ ರೆಡಿ ಮಾಡ್ಕೊಳ್ಳಾಗತ್ತೇನೆ. ಶಾವ್ಗೆ ಉಪ್ಪಿಟ್ಟು ರೆಡಿ ಆಗತೈತೆ ನಾಷ್ಟ ಇವತ್ತು. ಸೊ ನಮ್ಮ ಅಸ್ಗರ್ ಬಾಯ್ ಬಂದ್ಬಿಟ್ಟು ಈಗ ಜಸ್ಟ್ ಡ್ಯೂಟಿಗೆ ಹೋದ್ರೆ. ಈಗಂದ್ರೆ ಒಂದು 20 ನಿಮಿಷ ಡ್ಯೂಟಿಗೆ ಹೋಗಿ. ಮತ್ತು ಫೈರೋಜ್ ಭಯ್ಯ ಮತ್ತು ನಮ್ಮ ಗೌಸ್ ಭಯ್ ಕೂಡ ಕಾಲ್ ಮಾಡಿದ್ದೇನೆ ನಾಷ್ಟ ಮಾಡೋಕೆ ಬರ್ರಿ ಅಂತೇಳಿ. ಅವರು ಬರ್ತಾರೆ. ಈಗ ಅವ್ರು ಬರೋ ಮಟ್ಟ ನಾಷ್ಟ ರೆಡಿ ಆಗ್ತೈತಿ. ಸೊ ಅವ್ರು ಬಂದ್ರಂದ್ರೆ ನಾಷ್ಟ ಮಾಡ್ಕೋತೀವಿ. ಸೊ ಫ್ರೆಂಡ್ಸ್ ನೋಡ್ರಿ, ನಮ್ಮ ನಾಷ್ಟ ರೆಡಿ ಆಗೈತಿ. ಶಾವ್ಗೆ ಉಪ್ಪಿಟ್ಟು ರೆಡಿ ಆಗೈತಿ. ನಮ್ಮ ಅಸ್ಗರ್ ಬಾಯ್ ಕೂಡ ಈಗ ಬಂದ್ರೆ ಡ್ಯೂಟಿ ಮುಗಿಸ್ಕೊಂಡು. ಇವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಇವ್ರ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು RDX ವ್ಲಾಗ್ಸ್ ಅಂತೇಳಿ. ಸೊ ಫಸ್ಟ್ ಟೈಮ್ ರೆಡಿ ಮಾಡಿದ್ದೇನೆ ನಾನು ಸ್ವಂತವಾಗಿ. ಶಾವ್ಗೆ ಉಪ್ಪಿಟ್ಟು ಹೆಂಗಾಗೈತೆ ಅಂತ ಗೊತ್ತಿಲ್ಲ. ಈಗ ಬರ್ತಾರೆ, ಇನ್ನೂ 2 ಜನ ಫ್ರೆಂಡ್ಸ್ ಬರ್ತಾರೆ. ಬಂದು ಟೇಸ್ಟ್ ನೋಡ್ಕೊಂಡು ಹೇಳ್ತಾರೆ ಹೆಂಗಾಗೈತೆ ಅಂತೇಳಿ. ಸೊ ಫ್ರೆಂಡ್ಸ್, ನಮ್ಮ ಅಸ್ಗರ್ ಬಾಯ್ ಚಾನಲ್ ಕೂಡ ಸಪೋರ್ಟ್ ಮಾಡಿರಿ ಎಲ್ಲರೂ. ಇವ್ರ ಚಾನಲ್ ಲಿಂಕ್ ನನಗೆ ಡಿಸ್ಕ್ರಿಪ್ಷನ್ದಲ್ಲಿ ಟ್ಯಾಗ್ ಮಾಡಿ ಕಳಿಸಿರ್ತಾನೆ. ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಚಾನಲ್. ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟಿಂಗ್ ನಡೀತಾ ಇದೆ. ನಾ ಮಾಡಿದ ಶಾವ್ಗೆ ಉಪ್ಪಿಟ್ಟು. ಪನ್ನೀರ್ ನೀರು ಕಮ್ಮಿ ಬಿದ್ದೈತಿ ಫ್ರೆಂಡ್ಸ್. ಉಪ್ಪು ಕಮ್ಮಿ ಆಗೈತಿ. ನಮ್ಮ ರೂಮದ ಮೇನ್ ಶೆಫ್ ಬಂದ್ಬಿಟ್ಟು ನಮ್ಮ ಅಸ್ಗರ್ ಭಯ್ಯನ. ಇವ್ರ ಗೈಡೆನ್ಸಿಂದ ನಾನು ಏನ್ರ ಮಾಡೋದ್ರೆ ಮಾಡಿರ್ತೀನಿ. ಸೊ ಇದು ಫಸ್ಟ್ ಟೈಮ್ ಸ್ವಂತ ಮಾಡಿದ್ದೇನೆಲ್ಲ. ನಮ್ಮ ಮೇನ್ ಶೆಫ್ ಟೇಸ್ಟ್ ಮಾಡಿ ನೋಡಿದ್ರು ಉಪ್ಪು ಕಮ್ಮಿ ಆಗೈತಿ. ನೀರು ಕೂಡ ಹಾಕೋದಿತ್ತು, ನೀರು ಹಾಕಿದಾರೆ ಒಂದು ಸ್ವಲ್ಪ. ನಂದು ಚಾನಲು ಹಿಂದಿ ಚಾನಲು. ಇವ್ರ ಚಾನಲ್ ಬಂದ್ಬಿಟ್ಟು ಹಿಂದಿ ಲ್ಯಾಂಗ್ವೇಜ್ ಒಳಗೈತಿ. ಸೇಮ್ ಕುವೈತ್ ಡೈಲಿ ರೂಟೀನ, ಕುವೈತಿಗೆ ಬರ್ಬೇಕಂದ್ರೆ ಏನೇನು ಮಾಡಬೇಕು ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವ್ರ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ದಲ್ಲಿ ಟ್ಯಾಗ್ ಮಾಡಿರ್ತೇನೆ. ಸೊ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು ಇವ್ರ ಚಾನಲ್ನ. ಸೊ ಫ್ರೆಂಡ್ಸ್, ನಾಷ್ಟ ಮಾಡಕತ್ತೀವಿ. ನಮ್ಮ ಗೌಸ್ ಬಾಯ್ ಮತ್ತು ಫೈರೋಜ್ ಬಾಯ್ ಬರೋಕೆ ಇನ್ನೊಂದು ಸ್ವಲ್ಪ ಲೇಟ್ ಆಗೈತೆ ಅನ್ನಕತ್ರ. ಸೊ ಅದ್ರ ಸಲುವಾಗಿ ನಾನು ಮತ್ತು ಅಸ್ಗರ್ ಬಾಯ್ ನಾಷ್ಟ ಮಾಡಕತ್ತೀವಿ ನೋಡ್ರಿ. ನಮ್ದು ನಾಷ್ಟದ ಟೈಮ್ ಬಂದ್ಬಿಟ್ಟು ಈಗ 10 ಆಗೈತಿ. ಇಷ್ಟು ಲೇಟ್ ಮಾಡಿ ನಾಷ್ಟ ಮಾಡಕತ್ತೀವಿ ನಾವು ಕೂಡ. ನಮ್ಮ ಫೈರೋಜ್ ಬಾಯ್ ಬಂದಿದ್ದಾರೆ, ನಾಷ್ಟ ಮಾಡಕತ್ತಾರ. ಸೊ ರಿವ್ಯೂ ಕೇಳೋನು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದು ಹೆಂಗೆ ಅನ್ಸಾಯ್ತು ಅಂತ ಅವ್ರಿಗೆ ಅಂತೇಳಿ. ಶಾವ್ಗೆ ಹೆಂಗೆ ಅನ್ಸಕತ್ತೈತಿ ನಿಮ್ಗೆ? ನಾ ಮಾಡಿದ್ದ ಚೆನ್ನಾಗಿದೆ ನೀವು ಮಾಡಿರೋದು. ಎಲ್ಲ ಪ್ಲೇಟ್ ಎಲ್ಲ ಖಾಲಿನ ಮಾಡಿಬಿಟ್ರು ಅವ್ರು. ಮತ್ತೇನಂದ್ರೆ ಇದರಲ್ಲಿ ಬೇಳೆ ಹಾಕ್ಬೇಕು, ಇಲ್ಲಾಂದ್ರೆ ಶೇಂಗಾ ಹಾಕ್ಬೇಕಿತ್ತು, ಇನ್ನೂ ಟೇಸ್ಟ್ ಆಗ್ತಿತ್ತು. ಮಾಡೋನು ನೆಕ್ಸ್ಟ್ ಟೈಮ್ ಅದನ್ನೆಲ್ಲ ಹಾಕಿ ಮಾಡೋನು, ರೆಡಿ ಮಾಡ್ಕೊಡೋನು. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನದ ಅಡುಗೆ ರೆಡಿ ಆಗತ್ತೈತಿ ನೋಡ್ರಿ. ಕಾಯಿಪಲ್ಯ ಅದ ಅನ್ಸಕತ್ತೀನಿ, ಆಲೂಗಡ್ಡೆ ಅದೆಲ್ಲ. ಸೊ ಗೈಸ್, ನಿಮ್ಗೆ ನನ್ನ ಚಾನಲ್ ಇಷ್ಟ ಆಗತ್ರ, ನನ್ನ ವೀಡಿಯೋಸ್ ಲೈಕ್ ಆಗತ್ರ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಕಮೆಂಟ್ ಒಳಗೆ ತಿಳಿಸಿದ್ ಬರ್ರಿ ನನ್ನ ವೀಡಿಯೋ ಹೆಂಗೆ ಅನ್ಸಕತ್ತಾವ ಅಂತೇಳಿ. ನಾ ಏನಾರ ಕರೆಕ್ಷನ್ ಮಾಡೋಯ್ತಂದ್ರೆ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ. ಹೊಸದಾಗೈತಿ. ಸೊ ತಪ್ಪುಗಳಾದ್ರೆ ಕ್ಷಮಿಸಿ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ. ಸೊ ಮತ್ತೆ ಭೇಟಾಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಇಲ್ಲಿ ನೋಡ್ರಿ, ಮಧ್ಯಾಹ್ನದ ಆಲೂಗಡ್ಡೆ ಹೆಂಚಿಟ್ಟಿದ್ದೀನಿ. ಇನ್ನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಇವೆಲ್ಲ ಹೆಂಚಿಡ್ಬೇಕು. ಹೆಂಚಿಟ್ಟು ಮತ್ತು ಹೋಗಿ ರೆಡಿಯಾಗಿ ಮಕ್ಕಳನ್ನ ಕರ್ಕೊಂಬರಕ್ಕೆ ಸ್ಕೂಲ್ಗೆ ಹೋಗಬೇಕು. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್.